ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆ ಇರಬೇಕೆಂದೆಂದು. ಈ ಹಾಡು ನನ್ನ ಬಾಲ್ಯದಿಂದಲೂ ತುಂಬ ಪ್ರಭಾವ ಬೀರಿದಂಥ ಹಾಡು. ಯಾಕೆಂದರೆ ನನ್ನ ಮನಸ್ಸೇ ಯಾವಾಗೆಲ್ಲ ದುರ್ಬಲ ಆಗಿ ಇದು ನಿನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇತ್ತೋ, ಆಗ ಈ ಹಾಡನ್ನು ಹೇಳಿಕೊಂಡು ನನ್ನ ಮನಸ್ಸಿಗೆ ಸ್ಫೂರ್ತಿಯನ್ನು ತಂದುಕೊಂಡು ಪುನಃ ಆ ಕಾರ್ಯದಲ್ಲಿ ತೊಡಗಿ ನಾನು ಯಶಸ್ಸನ್ನು ಕಾಣ್ತಾ ಇದ್ದೆ. ಯಾವುದೇ ಒಬ್ಬ ವ್ಯಕ್ತಿಯ ಏಳು ಮತ್ತು ಬೀಳಿಗೆಗೆ ಕಾರಣ ಆತನ ಮನಸ್ಸು ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತಿನ ನನ್ನ ಈ ಏಳಿಗೆಗೂ ಕೂಡ ಕಾರಣ ನನ್ನ ಮನಸ್ಸು. ನಾನು ನಮ್ಮ ತಂದೆ ತಾಯಿಯವರಿಗೆ ಎರಡನೇ ಮಗಳಾಗಿ ಜನಿಸಿದೆ. SSLCವರೆಗೂ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. PUCಯಲ್ಲಿ PCMBಯನ್ನು ಆಯ್ಕೆ ಮಾಡಿಕೊಂಡೆ. ಆಗ ನನಗೆ ಎಲ್ಲರೂ ಹೇಳಿದ್ದು, ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಬಂದರೆ ಸಾಕಷ್ಟು ಕಷ್ಟ ಇರುತ್ತೆ, ಎಷ್ಟೋ ಜನ ಫೇಲ್ ಆಗಿದ್ದಾರೆ, ಯೋಚನೆ ಮಾಡು ಅಂತ. ಆದರೆ ನನ್ನ ಮನಸ್ಸು ಹೇಳ್ತು, ಇಲ್ಲ ನೀನು ಪಾಸ್ ಮಾಡ್ತೀಯಾ, ಇದನ್ನೇ ಆಯ್ಕೆ ಮಾಡ್ಕೊ ಅಂತ. ಅದೇ ರೀತಿ ನಾನು PUCಯಲ್ಲಿ PCMBಯನ್ನು ಆಯ್ಕೆ ಮಾಡಿಕೊಂಡೆ. ದ್ವಿತೀಯ PUCಯನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂತು. ನನ್ನ ತಾಯಿಯವರ ಅನಾರೋಗ್ಯದ ಕಾರಣ ಸುಮಾರು 3 ತಿಂಗಳ ಕಾಲ ನಾನು ಕಾಲೇಜು ಮತ್ತು ಟ್ಯೂಷನ್ಗೆ ಹೋಗೋದಕ್ಕಾಗಲಿಲ್ಲ. ಆಗ ನಾನು ಓದಲ್ಲಿ ಹಿಂದುಳಿದೆ. ಇದನ್ನು ಗಮನಿಸಿದಂತಹ ನನ್ನ ಫಿಸಿಕ್ಸ್ ಲೆಕ್ಚರ್ ಕರೆದ್ಬಿಟ್ಟು, ನೀನು ಹೀಗೆ ಆದರೆ ಫೇಲ್ ಆಗ್ತೀಯಮ್ಮ ಅಂತ ಹೇಳಿದರು. ಇನ್ನು ನನ್ನ ತಂದೆಯವರ ಮನೋಭಾವನೆ ಹೇಗಿತ್ತಪ್ಪ ಅಂದರೆ, ಹೆಣ್ಣು ಮಕ್ಕಳನ್ನು ಎಷ್ಟೇ ಓದಿಸಿದ್ರೂ ಕೂಡ ಅವರನ್ನು ಗಂಡನ ಮನೆಗೆ ಮದುವೆ ಮಾಡಿ ಕಳಿಸ್ಬೇಕಾಗತ್ತೆ, ಇದರಿಂದ ನಮಗೇನು ಉಪಯೋಗ ಆಗಲ್ಲ. ಅದು ಅಲ್ಲದೆ ಹೆಣ್ಣು ಮಕ್ಕಳನ್ನು ಹೆಚ್ಚು ಓದಿಸಿದರೆ ಅವ್ರಿಗಿಂತಲೂ ಹೆಚ್ಚು ಓದಿರೋವಂತಹ ಹುಡುಗನನ್ನು ಅವ್ರು ಇಷ್ಟಪಡ್ತಾರೆ, ಇದು ಮುಂದೆ ತೊಂದರೆ ಆಗುತ್ತೆ, ಕಾಲೇಜ್ ಬಿಡಿಸ್ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿದ್ದರು. ಇನ್ನು ಆ ದಿನಗಳಲ್ಲಿ ನಾನು ರಾತ್ರಿ ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಬೆಳಗ್ಗೆ ಕಾಲೇಜು ಮತ್ತು ಟ್ಯೂಷನ್ಗೆ ಹೋಗಬೇಕಾಗಿತ್ತು. ಇದನ್ನು ಗಮನಿಸಿದಂತಹ ನನ್ನ ತಾಯಿ, ಯಾಕೆ ಇಷ್ಟೊಂದು ಕಷ್ಟಪಟ್ಟು ಓದ್ತಾ ಇದೆಯಾ ನೀನು, ಯಾರನ್ನು ಸಾಕಬೇಕಾಗಿದೆ, ಯಾರನ್ನು ದುಡ್ದು ಅನ್ನ ಹಾಕಬೇಕಾಗಿದೆ, ಕಾಲೇಜನ್ನು ಬಿಟ್ಬಿಟ್ಟು ನನ್ನ ಆರೈಕೆ ಮಾಡಿಕೊಂಡು ಮನೇಲಿ ಇದ್ಬಿಡು ಅಂತ ಹೇಳಿದರು. ಆಗ ನಾನು ನನ್ನ ತಾಯಿಗೆ ಒಂದೇ ಮಾತು ಹೇಳಿದ್ದು, ಅಮ್ಮ ನಾನು ನಿನ್ನ ಆರೈಕೆನೂ ಮಾಡ್ತೀನಿ, ಕಾಲೇಜಿಗೂ ಹೋಗಿ ಓದಿ ಪಾಸ್ ಆಗ್ತೀನಿ, ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಆರೋಗ್ಯದ ಕಡೆ ಗಮನ ಹರಿಸ್ಕೋ ಅಂತ. ಅದೇ ರೀತಿ ನಾನು ದ್ವಿತೀಯ PUCಯಲ್ಲಿ ದ್ವಿತೀಯ ದರ್ಜೆಯಲ್ಲೇ ಪಾಸ್ ಮಾಡಿದೆ. ನಂತರ TCH ತರಬೇತಿಗೆ ಸೇರಿಕೊಂಡೆ. ಅಲ್ಲೂ ಕೂಡ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ನಂತರ CETಯಲ್ಲೂ ಕೂಡ ಆಯ್ಕೆಯಾಗಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ಸೇರಿಕೊಂಡೆ. ನಂತರ ನನ್ನ ಕರ್ತವ್ಯದ ಜೊತೆಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋದೆ. ನನ್ನ ಪದವಿಯನ್ನು ಕೂಡ ವಿಜ್ಞಾನ ವಿಷಯದಲ್ಲಿ ಪಡ್ಕೊಂಡೆ. ನಂತರ BEdಲ್ಲೂ ಕೂಡ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಕಳೆದ 2 ವರ್ಷಗಳ ಹಿಂದೆ ನಾನು ಪ್ರಮೋಷನನ್ನು ಕೂಡ ಪಡೆದುಕೊಂಡು ಈಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಕರ್ತವ್ಯದ ಜೊತೆಗೆ ನನ್ನ ಸಂಸಾರದಲ್ಲೂ ಕೂಡ ನಾನು ಇವತ್ತು ಯಶಸ್ಸನ್ನು ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಮನಸ್ಸು. ಸ್ನೇಹಿತರೆ, ನಮಗೆ ನೂರಾರು ಜನ ನಿನ್ನ ಕೈಲಿ ಇದಾಗುತ್ತೆ, ನೀನು ಇದನ್ನು ಮಾಡೇ ಮಾಡ್ತೀಯಾ ಅಂತ ಎಷ್ಟೇ ಹುರಿದುಂಬಿಸಿ ಪ್ರೋತ್ಸಾಹ ನೀಡಿದರೂ ಕೂಡ ನಮ್ಮ ಮನಸ್ಸು ನಮಗೆ ಸಹಕಾರವನ್ನು ನೀಡದೆ ಹೋದರೆ ನಾವು ಆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದೇ ನಮಗೆ ಯಾರೂ ಕೂಡ ಸಹಕಾರವನ್ನು ನೀಡದೆ ಹೋದರೂ ನಿಮ್ಮ ಮನಸ್ಸು ನಿಮಗೆ ಸಹಕಾರವನ್ನು ನೀಡಿದ್ದೇ ಆದರೆ ಖಂಡಿತ ನಾವು ಆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀವಿ, ನಮ್ಮ ಗುರಿಯನ್ನು ಸಾಧಿಸ್ತೇವೆ. ಸಾವಿರಾರು ಮೈಲಿಗಳ ದಾರಿ ಒಂದು ಹೆಜ್ಜೆಯಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಆ ಮೊದಲನೇ ಹೆಜ್ಜೆನೇ ನಮ್ಮ ಮನಸ್ಸು. ನಾವು ಮನಸ್ಸು ಮಾಡಿ ಒಂದು ಹೆಜ್ಜೆಯನ್ನು ಇಟ್ಟರೆ ಮುಂದಿನ ಮಾರ್ಗ ತಾನಾಗಿ ಕಾಣುತ್ತೆ, ನಮ್ಮ ಗುರಿಯನ್ನು ನಾವು ತಲುಪಬಹುದು. ಆ ದಿನ ವಿಶ್ವೇಶ್ವರಯ್ಯನವರು ಮನಸ್ಸು ಮಾಡಿ ಕನ್ನಂಬಾಡಿಯನ್ನು ಕಟ್ಟಿಸಿದ್ರಿಂದ ಇವತ್ತು ಸಾವಿರಾರು ಜನರ ಹಸಿವನ್ನು ನೀಗಿಸಿ ನೂರಾರು ಜನ ರೈತರ ಬಾಳಿಗೆ ಬೆಳಕಾಗಿದೆ. ಆ ದಿನ ಶಿಲ್ಪಕಾರರು ಮನಸ್ಸು ಮಾಡಿ ಅಂತಹ ಕಗ್ಗಲ್ಲನ್ನು ಕೆತ್ತಿದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಬೇಲೂರು ಹಳೆಬೀಡಿನಲ್ಲಿ ಅಂತಹ ಅದ್ಭುತವಾದ ಶಿಲ್ಪ ಕಲಾಕೃತಿಗಳನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆಲ್ಲ ಕಾರಣ ಅಂದರೆ ಅವರ ಮನಸ್ಸು. ಯಾವ ವ್ಯಕ್ತಿಗೆ ತಮ್ಮ ಮನಸ್ಸಿನ ಶಕ್ತಿ ತಿಳಿದಿರುತ್ತೋ, ಅದನ್ನು ಬಳಸ್ಕೊಳ್ಳೋದಕ್ಕೆ ಕಲ್ತಿರ್ತಾನೋ ಅಂತಹ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ, ಅವರ ಗುರಿಯನ್ನು ತಲುಪ್ತಾನೆ. ಒಮ್ಮೆ ದೇವಾನುದೇವತೆಗಳಿಗೂ ಕೂಡ ಭಯ ಆಗಿತ್ತಂತೆ. ಮನುಷ್ಯನ ಮನಸ್ಸಿನ ಶಕ್ತಿ ಎಷ್ಟಿದೆ ಅಂದರೆ ಅವನೇನಾದರೂ ಮನಸ್ಸು ಮಾಡಿಬಿಟ್ರೆ ನಮ್ಮ ದೇವಲೋಕಕ್ಕೂ ಕೂಡ ಬಂದು ಇಲ್ಲೆಲ್ಲ ದೇವತೆಗಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಹೋಗಬಲ್ಲ. ಅದು ಅಲ್ಲದೆ ಅವನು ಮನಸ್ಸು ಮಾಡಿದರೆ ನಮ್ಮ ಸ್ಥಳಗಳನ್ನು ಕೂಡ ಆಕ್ರಮಿಸ್ಕೊಳ್ಬಲ್ಲ ಅನ್ನೋ ಭಯ ಶುರುವಾಗಿತ್ತಂತೆ. ಅಂತಹ ಶಕ್ತಿ ಈ ಮನುಷ್ಯನ ಮನಸ್ಸಿಗಿದೆ. ಅವರಲ್ಲಿ ಒಂದು ಚಿಂತಾಮಣಿ ಇತ್ತಂತೆ, ಶಕ್ತಿಯುತವಾದ ಚಿಂತಾಮಣಿ. ಇದನ್ನು ಎಲ್ಲಿಟ್ಟರೆ ಸಂರಕ್ಷಿತವಾಗಿರುತ್ತೆ ಅಂತ
ವಿಚಾರ ನಡೀತಾ ಇರಬೇಕಾದ್ರೆ ಅವ್ರಿಗೆ ಬಂದಿದ್ದು ಇದನ್ನು ಮನುಷ್ಯನ ಮನಸ್ಸಿನಲ್ಲಿಡೋಣ. ಯಾಕೆ ಅಂದರೆ ಮನುಷ್ಯ ಆಕಾಶದಲ್ಲಿರೋದನ್ನು ಕಂಡುಹಿಡಿಬಲ್ಲ, ಹಿಮಾಲಯದ ಪರ್ವತದಲ್ಲಿ ಏನಿದೆ ಅಂತ ಕಂಡುಹಿಡಿಬಲ್ಲ, ಸಮುದ್ರದ ಆಳದಲ್ಲಿ ಏನಿದೆ ಅಂತ ಕಂಡುಹಿಡಿಬಲ್ಲ, ಆದರೆ ಅವನ ಮನಸ್ಸಿನ ಒಳಗಡೆನೇ ಇರುವಂತಹ ಶಕ್ತಿಯನ್ನು ಅವನು ಕಂಡುಹಿಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾನೆ ಅಂತ. ಸ್ನೇಹಿತರೆ, ಇಂತಹ ಅದ್ಭುತವಾದ ಚಿಂತಾಮಣಿಯ ಶಕ್ತಿಯನ್ನು ಬಳಸ್ಕೊಂಡು ಇವತ್ತು ನೂರಾರು ಜನ ಮಹಾನ್ ವ್ಯಕ್ತಿಗಳಾಗಿರುವಂತಹ ಜೀವಂತ ನಿದರ್ಶನಗಳು ನಮ್ಮ ಸುತ್ತಮುತ್ತ ಇದ್ದಾವೆ. ಅಂಥವುಗಳನ್ನು ಒಂದೆರಡನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸಾಮಾನ್ಯ ನಿಮ್ಮಂತನೇ ಜನಿಸಿದಂತಹ ಧೀರೂಭಾಯಿ ಅಂಬಾನಿಯವರು ಇವತ್ತು ಕೋಟ್ಯಾಧಿಪತಿಗಳಾಗಬಹುದು ಅಂತಾದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಿದಂತಹ ಮೋಹನದಾಸ ಕರಮಚಂದ ಗಾಂಧಿಯವರು ಮಹಾತ್ಮ ಆಗಬಹುದು ಅಂತಾದರೆ, ಒಬ್ಬ ಸಾಮಾನ್ಯ ಮಹಿಳೆ ಆಗಿದ್ದಂತಹ ಸೆಂಟ್ ಆಗ್ನೆಸ್ ರವರು ಮದರ್ ತೆರೆಸಾ ಆಗಬಹುದು ಅಂತಾದರೆ, ಒಬ್ಬ ಸಾಮಾನ್ಯ ಟೀ ಮಾರುವಂತಹ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಬಹುದು ಅಂತಾದರೆ, ಖಂಡಿತ ನಾವು ಕೂಡ ಮನಸ್ಸು ಮಾಡಿದ್ದೆ. ಆದರೆ ಅಂತಹ ಮಹಾನ್ ವ್ಯಕ್ತಿಗಳಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರವರು ಹೇಳಿರುವ ಹಾಗೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ವಾಣಿಯೊಂದಿಗೆ ನಮ್ಮ ಗುರುಗಳು ಹೇಳಿರುವ ಹಾಗೆ ಮನಸ್ಸನ್ನು ಬಲಪಡಿಸಿಕೊಂಡು ಜೀವನವನ್ನು ಸರಿಪಡಿಸಿಕೊಳ್ಳೋಣ ಅಂತ ಹೇಳ್ತಾ, ಇಂತಹ ಮನಃಶಕ್ತಿಯನ್ನು ನೀಡಿದಂತಹ ಭಗವಂತನಿಗೆ ನನ್ನ ಅಂತರಾಳದಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಮನಸ್ಸೇ ನನ್ನ ಶಕ್ತಿ, ಮನಸ್ಸೇ ನನ್ನ ಸ್ಫೂರ್ತಿ. ಥ್ಯಾಂಕ್ ಯು ಸೋ ಮಚ್.